Okay, dear student, now we will move forward with beautiful concepts here. The first one is understand this. Let y is equal to f of x be any function. ಇದು ಬ್ಯೂಟಿಫುಲ್ ಆಗಿ ಅರ್ಥ ಮಾಡ್ಕೋಬೇಕು ಮಕ್ಕಳ. Then derivative of, then ಇಲ್ಲೊಂದು ವರ್ಡ್ ಬರೀತಾ ಇದ್ದೀನಿ, ಡಿರೈವೇಟಿವ್. ಸೊ ಹಾಗಾದ್ರೆ ಏನು ಕಂಡುಹಿಡಿಯೋದಕ್ಕೆ ಹೋಗ್ತಾ ಇದ್ದೀವಿ ಈಗ? ಡಿರೈವೇಟಿವ್ ಆಫ್. ಮಕ್ಕಳ ಇಲ್ಲಿ ಡಿರೈವೇಟಿವ್ ಆಫ್ ಅಂತ ಹೇಳಿದ ತಕ್ಷಣ ನಾನು ವಿ ಹ್ಯಾವ್ ಟು ಡಿಫರೆನ್ಶಿಯೇಟ್ ಡಿಪೆಂಡೆಂಟ್ ವೇರಿಯಬಲ್ with respect to independent variable. ಅರ್ಥ ಮಾಡ್ಕೋಬೇಕು. ಯಾವುದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು? ಡಿಪೆಂಡೆಂಟ್ ವೇರಿಯಬಲ್ನ ವಿತ್ ರೆಸ್ಪೆಕ್ಟ್ ಟು ಯಾವುದಪ್ಪ? ಇಂಡಿಪೆಂಡೆಂಟ್ ವೇರಿಯಬಲ್ನ ಡಿಫ್ರೆನ್ಶಿಯೇಟ್ ಮಾಡಿ. ಅದನ್ನು ಹೇಗೆ ಬರೆಯೋದು ನಾನು ಇಲ್ಲೊಂದು ಎಕ್ಸ್ಪ್ಲೈನ್ ಕೊಡ್ತೀನಿ. ಗಮನ ಕೊಡ್ಲಾಗಾದ್ರೆ ಮಕ್ಕಳ ಗಮನ ಕೊಡಿ. ಸಪೋಸ್ ದ ಡಿಪೆಂಡೆಂಟ್ ವೇರಿಯಬಲ್ ಈಸ್ y, ಇಂಡಿಪೆಂಡೆಂಟ್ ವೇರಿಯಬಲ್ ಈಸ್ x. ರೈಟ್? ಡಿಪೆಂಡೆಂಟ್ ವೇರಿಯಬಲ್ x ಇದೆ, ಇಂಡಿಪೆಂಡೆಂಟ್ y ಇದೆ ಅನ್ಕೊಳ್ಳಿ. ಅರ್ಥ ಆಗ್ತಾ ಇದೆ? ಸಪೋಸ್ y ಇದೆ, ಇಲ್ಲಿ ಥೀಟಾ, y ಇದೆ r, y ಇದೆ t. ಓಕೆ, ಗಮನ ಕೊಡೋಣ, ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಹಿಯರ್ y ಇಸ್ ದ ಡಿಪೆಂಡೆಂಟ್ ವೇರಿಯಬಲ್, x ಇಸ್ ದ ಇಂಡಿಪೆಂಡೆಂಟ್ ವೇರಿಯಬಲ್. ಹಾಗಾದ್ರೆ ಡಿಫರೆನ್ಶಿಯೇಟ್ y ವಿತ್ ರೆಸ್ಪೆಕ್ಟ್ ಟು x. ಮಕ್ಕಳ ಡಿಫರೆನ್ಶಿಯೇಷನ್ ಅಂದ್ರೆ ನಾವು ಹೇಳಿದೀವಿ ರೇಟ್ ಆಫ್ ಚೇಂಜ್ ಅಂತ. ಇದ್ರ ಮೀನಿಂಗ್ ಏನು? ಡಿಫರೆನ್ಶಿಯೇಟ್ y ವಿತ್ ರೆಸ್ಪೆಕ್ಟ್ ಟು x ಅಂದ್ರೆ ವಿ ಆರ್ ಡಿಫರೆನ್ಶಿಯೇಟಿಂಗ್ ದ ಡಿಪೆಂಡೆಂಟ್ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಟು ದ ಇಂಡಿಪೆಂಡೆಂಟ್ ವೇರಿಯಬಲ್. ದಿಸ್ ಮೀನ್ಸ್ ರೇಟ್ ಆಫ್ ಚೇಂಜ್ ಆಫ್ ಡಿಪೆಂಡೆಂಟ್ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಟು ಇಂಡಿಪೆಂಡೆಂಟ್ ವೇರಿಯಬಲ್. ಹಾಗಾದ್ರೆ ಡಿಫರೆನ್ಶಿಯೇಟ್ y ವಿತ್ ರೆಸ್ಪೆಕ್ಟ್ ಟು x, ಸಿಂಬಾಲಿಕಲಿ dy ಬೈ dx. ಹಾಗಾದ್ರೆ ಮೀನಿಂಗ್ ಏನಿದ್ರದು? ಡಿಫರೆನ್ಶಿಯೇಟ್ y ವಿತ್ ರೆಸ್ಪೆಕ್ಟ್ ಟು x ಅಂತ ಓದಬೇಕು. ಏನಂತ ಓದಬೇಕು? ಡಿಫರೆನ್ಶಿಯೇಟ್ y ವಿತ್ ರೆಸ್ಪೆಕ್ಟ್ ಟು x. ಹಾಗಾದ್ರೆ ಇದನ್ನ ಹೇಗೆ ಬರೀತೀರಾ? x is a dependent, y is a independent. This means the rate of change of x with respect to y. This can be symbolically, we can take it as dx by dy. ಬರೀಬಹುದಾಗಾದ್ರೆ ಹಾಗೆ ನೋಡಿ, y with respect to theta ಹೇಗೆ ಬರೀತೀರಾ? ಹಾಗಾದ್ರೆ dy by d theta. y with respect to r, dy by dr. y with respect to t ಏನು ಬರೆಯೋಣ? ಹಾಗಾದ್ರೆ dy by dt ಬರೀಬಹುದಾಗಾದ್ರೆ ಇಲ್ಲಿ ಹೇಳ್ತಾ ಇದ್ದೀನಿ ಡಿರೈವೇಟಿವ್ ಆಫ್ v ವಿತ್ ರೆಸ್ಪೆಕ್ಟ್ ಟು t ಹೇಗೆ ಬರೀತೀರಾ ಮಕ್ಕಳ? dv by dt. ನೆಕ್ಸ್ಟ್ ಡಿರೈವೇಟಿವ್ ಆಫ್ s ವಿತ್ ರೆಸ್ಪೆಕ್ಟ್ ಟು ವಾಲ್ಯೂಮ್ ಅನ್ಕೊಳ್ಳಿ. ಸಿಂಬಾಲಿಕಲಿ ಏನಂತ ಬರೆಯೋಣ? ds by dv. ಹಾಗಾದ್ರೆ ನಾವು ಡಿಫರೆನ್ಶಿಯೇಟ್ ಮಾಡ್ತಾ ಇದ್ದೀವಿ ಅಂದ್ರೆ we are going to differentiating the dependent variable with respect to the independent variable. ಅರ್ಥ ಮಾಡ್ಕೋಬೇಕು. ಸೊ ಹಾಗಾದ್ರೆ ನಾನೇನಾದ್ರೂ ಹೀಗೆ ಹೇಳಿದ್ರೆ ಡಿಫರೆನ್ಶಿಯೇಟ್ y with respect to x, ಸಿಂಬಲ್ ಏನು? dy by dx. ಡಿಫರೆನ್ಶಿಯೇಟ್ y with respect to theta, ಸಿಂಬಲ್ ಏನು? dy by d theta. ಡಿಫರೆನ್ಶಿಯೇಟ್ y with respect to t ಅಂದ್ರೆ ಏನು? ಏನಂತ ಬರೀಬೇಕು? dy by dt. ಅರ್ಥ ಆಗ್ತಾ ಇದೆಯಾ? ಡಿಫರೆನ್ಶಿಯೇಟ್ y ವಿತ್ ರೆಸ್ಪೆಕ್ಟ್ ಟು y ಅಂದ್ರೆ dy by dy. ಡಿಫರೆನ್ಶಿಯೇಟ್ x ವಿತ್ ರೆಸ್ಪೆಕ್ಟ್ ಟು x ಅಂದ್ರೆ dx by dx ಅಂತ ಕರ್ಕೋಬೇಕಾಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಹೇಳೋಣ, ಲೆಟ್ y is equal to f of x be any function, then derivative of. ನಾವು ಡಿರೈವೇಟಿವ್ ಯಾವ್ದ್ರದ್ದು ಕಂಡುಹಿಡಿಯೋದು? ಡಿಪೆಂಡೆಂಟ್ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಟು ವಾಟ್? ಇಂಡಿಪೆಂಡೆಂಟ್ ವೇರಿಯಬಲ್. ಹಾಗಾದ್ರೆ ಡಿಪೆಂಡೆಂಟ್ ವೇರಿಯಬಲ್ ಯಾವ್ದು ಇಲ್ಲಿ? y. ಇಂಡಿಪೆಂಡೆಂಟ್ ವೇರಿಯಬಲ್ ಯಾವುದು? x. ದೆನ್ ಡಿರೈವೇಟಿವ್ ಆಫ್ ಯಾರ್ದಪ್ಪ? y with respect to independent variable ಯಾವುದು? x is dy by dx. ಹಾಗಾದ್ರೆ ಇದನ್ನ ರೀಡ್ ಆಸ್ ಹೇಗೆ ಓದ್ಕೋಬೇಕು? ನೀಟಾಗಿ ಅರ್ಥ ಮಾಡ್ಕೋಬೇಕು. ಡಿಫರೆನ್ಶಿಯೇಷನ್ ಅಂದ್ರೆ ಏನು ಕಂಡುಹಿಡಿಯೋದು? ಡಿರೈವೇಟಿವ್. ಸೊ ಹಾಗಾದ್ರೆ ಡಿ ಇಂಡಿಕೇಟ್ಸ್ ಡಿರೈವೇಟಿವ್ ಆಫ್ ಯಾವುದು? y ವಿತ್ ರೆಸ್ಪೆಕ್ಟ್ ಟು x. ರೀಡ್ ಆಸ್ ಡಿರೈವೇಟಿವ್ ಆಫ್ ಯಾವುದು? y ವಿತ್ ರೆಸ್ಪೆಕ್ಟ್ ಟು x ಅಂತ ಕರ್ಕೊಬೋದು. ಅಥವಾ ಈ dy by dx ಯಾವ ರೀತಿ ಬರುತ್ತೆ ಸಿಂಬಲ್ ಅಂದ್ರೆ ಬೈ ಡಿಫರೆನ್ಶಿಯೇಟಿಂಗ್ ಯಾವುದನ್ನ? y ವಿತ್ ರೆಸ್ಪೆಕ್ಟ್ ಟು x. ಎರಡು ಒಂದೇ ಮೀನಿಂಗ್. ಡಿಫರೆನ್ಶಿಯೇಟ್ y ವಿತ್ ರೆಸ್ಪೆಕ್ಟ್ ಟು x ಅಂದ್ರೆ y ನ ಡಿರೈವೇಟಿವ್ ಸಿಗುತ್ತೆ ವಿತ್ ರೆಸ್ಪೆಕ್ಟ್ ಟು x. ದಟ್ ಕ್ಯಾನ್ ಬಿ ಸಿಂಬಾಲಿಕಲಿ ಟೇಕನ್ ಆಸ್ ವಾಟ್? dy by dx. ಓಕೆ ಮಕ್ಕಳ, ಇಲ್ಲಿ ನೆಕ್ಸ್ಟ್ ಬರ್ತಾ ಇದ್ದೀನಿ.
the very important is very important. Therefore derivative of dy by dx is given by the formula. ಫಸ್ಟ್ ಪಿ ನಲ್ಲಿ ಗೊತ್ತಿದೆ ನಿಮಗೆ dy by dx ನೋಡಿ y is equal to f of x ಅಂತ ತಗೊಂಡಿದ್ದೀವಿ. ಯಾವುದೇ ಫಂಕ್ಷನ್ ಕೊಟ್ಟರು ಅದನ್ನ y ಅಂತ ಸಿಂಬಾಲಿಕ್ ಆಗಿ ಬರ್ಕೋಬೇಕು. y with respect to x symbolically taken as dy by dx. ಈ dy by dx ಅಂದ್ರೂ ಅಷ್ಟೇ, dy by dx ಅಂದ್ರೂ ಅಷ್ಟೇ, ಅಂದ್ರೆ y ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ ಅಂದ್ರೆ dy by dx, ಯಾಕಂದ್ರೆ x ಇದೆ. y ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ ಅಂದ್ರೂ ಅಷ್ಟೇ, f of x ನ ಮಾಡ್ತಾ ಇದ್ದೀನಿ ಅಂದ್ರೂ ಅಷ್ಟೇ. f of x ನ ಡಿರೈವೇಟಿವ್ ಸಿಂಬಲ್ ಏನು? f dash of x. ಹಾಗಾದ್ರೆ dy by dx is nothing but what? f dash of x. ಫಾರ್ಮುಲಾ ಏನು ಸರ್? ಫಸ್ಟ್ ಪಿ ನಲ್ಲಿ ಗೊತ್ತಿದೆ. dy by dx is equal to limit h tends to 0. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. dy by dx is equal to limit h tends to 0 f of x plus h minus f of x whole divided by h. ಇಲ್ಲೊಂದು ವರ್ಡ್ ಬರೀತೀನಿ ಮಕ್ಕಳ, ಎಕ್ಸಿಸ್ಟ್. ಯಾಕೆ ಎಕ್ಸಿಸ್ಟ್ ಅಂದ್ರೆ ಇಲ್ಲಿ ಲಿಮಿಟ್ ಇದೆ. ಲಿಮಿಟ್ ಯಾವಾಗಲೂ ಏನಾಗಬೇಕು? ಎಕ್ಸಿಸ್ಟ್ ಆಗಬೇಕು. ಆಗ್ಬೋದಾಗಾದ್ರೆ ಸೊ dy by dx ಗೆ ಫಾರ್ಮುಲಾ ಏನು? ಜನರಲ್ dy by dx ಫಾರ್ಮುಲಾ ರೀಕಾಲ್ ಮಾಡಿ. ಜನರಲ್ dy by dx ಫಾರ್ಮುಲಾ ರೀಕಾಲ್ ಮಾಡಬೇಕು ಬೇಗ. ಸೊ ವಾಟ್ ಈಸ್ ದಟ್? ಸೊ f dash of x ಅಂತ ಬರೀಬೋದಾ? f dash of x nothing but what? dy by dx is equal to ಫಾರ್ಮುಲಾ ಏನು ಹೇಳಿ? ಲಿಮಿಟ್ h tends to 0 f of x plus h minus f of x divided by h. Exist. Where this h is a small change. Smaller change. H is a small change. Either it is a positive change or a negative change, but it must be very small change. Very small change. ಅರ್ಥ ಮಾಡ್ಕೊಳ್ಳಿ. Now this dy by dx is equal to limit h tends to 0 f of x plus h minus f of x divided by h is called differential coefficient of y is equal to f of x ಅಂತ ಕರಿತೀವಿ. ಮಕ್ಕಳಾಗಾದ್ರೆ ಏನು? ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ ಅಂದ್ರೆ ಡಿರೈವೇಟಿವ್ಸ್ ಅಂತ ಅಷ್ಟೇ. ಅಂದ್ರೆ ಮೀನಿಂಗ್ ಏನು? ಡಿರೈವೇಟಿವ್ ಆಫ್ y is equal to f of x. 1 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ, ರೈಟ್ ದ ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ ಆಫ್ y is equal to f of x ಅಂದ್ರೆ ಯು ಹ್ಯಾವ್ ಟು ರೈಟ್ ದ ಫಾರ್ಮುಲಾ dy by dx is equal to limit h tends to 0 f of x plus h minus f of x divided by h. ಹಾಗಾದ್ರೆ ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ, by using this formula we are going to finding the derivative. So finding derivative using above formula. Using what? Above formula is called differentiation by ಫಸ್ಟ್ ಪ್ರಿನ್ಸಿಪಲ್ ಅಂತ ಕರಿತೀವಿ ಮಕ್ಕಳ. ಬೈ ವಾಟ್? ಫಸ್ಟ್ ಪ್ರಿನ್ಸಿಪಲ್. ಫಸ್ಟ್ ಪಿ ನಲ್ಲಿ ಓದಿದ್ರಾ? ಏನಂತ ಓದಿದ್ರಾ? ಡಿಫರೆನ್ಶಿಯೇಟ್ ಸೈನ್ ಎಕ್ಸ್ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್, ಡಿಫರೆನ್ಶಿಯೇಟ್ ಕಾಸ್ ಎಕ್ಸ್ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್. ಫಸ್ಟ್ ಪ್ರಿನ್ಸಿಪಲ್ ನಲ್ಲಿ ಡಿರೈವೇಟಿವ್ ಕಂಡುಹಿಡಿಯೋದಕ್ಕೆ ಇದೇ ಫಾರ್ಮುಲಾ ಯೂಸ್ ಮಾಡ್ತೀವಿ. ಯಾವುದು? dy by dx is equal to limit h tends to 0 f of x plus h minus f of x divided by h. this formula. ನೆಕ್ಸ್ಟ್ ಹೋಗೋಣ. ಹಾಗೆ ಈಗ ಏನೋ ಗೊತ್ತಾಗೋಯ್ತು ಡಿಫ್ರೆನ್ಶಿಯೇಷನ್ ಹೆಂಗ್ ಮಾಡ್ಕೊಂಡು ಅಂತ. ನಾವು ಈಗ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ತಗೊಂಡ್ರೆ ಆ ಪಾಯಿಂಟ್ ಅಲ್ಲಿ ಡಿರೈವೇಟಿವ್ ಹೇಗೆ ಎಕ್ಸಿಸ್ಟ್ ಆಗುತ್ತೆ? ಈಗ ಸಪೋಸ್ ನಾನು ಹೇಳ್ತಾ ಇದ್ದೀನಿ, ಗಮನ ಕೊಡಿ ಕೇರ್ಫುಲ್ ಆಗಿ. ಈಗ ಮಕ್ಕಳ ಗಮನ ಇಟ್ಟು ಕೇಳಿಸ್ಕೋಬೇಕು. ನಾವು ಐ ಆಮ್ ಕನ್ಸಿಡರಿಂಗ್ ಎ ಕರ್ವ್ ಈಸ್ ನಥಿಂಗ್ ಬಟ್ f of x ಅಂತ ಒಂದು ಫಂಕ್ಷನ್. ಓಕೆನಾ? ಇಲ್ಲೊಂದು ಪಾಯಿಂಟ್ ತಗೋತಾ ಇದ್ದೀನಿ x is equal to 1, ಇಲ್ಲೊಂದು ಪಾಯಿಂಟ್ ತಗೋತಾ ಇದ್ದೀನಿ x is equal to, ಇಲ್ಲಿ ಇನ್ ಜನರಲ್ x is equal to a. ಈ ಫಂಕ್ಷನ್ ಇಂದು ಏನು ಕಂಡುಹಿಡಿಬೇಕು ನಾವು? ಡಿರೈವೇಟಿವ್. ಫಂಕ್ಷನ್ ಇಂದ ಏನು ಕಂಡುಹಿಡಿಬೇಕು? ಡಿರೈವೇಟಿವ್ ಅಟ್ ಎ ಪಾಯಿಂಟ್ ವಾಟ್? x is equal to a. ವಿ ನೋ ದಟ್ f of x ನ ಡಿರೈವೇಟಿವ್ f dash of x ಅಂತ ಕರಿಬೋದಾ? ಡಿರೈವೇಟಿವ್ ಆಫ್ f of x is what? f dash of x. ಅಟ್ x is equal to 1 ಅಂದ್ರೆ ಏನಾಗುತ್ತೆ? f dash of 1. ಅಟ್ x equals 2 ಅಂದ್ರೆ f dash of 2.
ಅಟ್ x is equal to 3 ಅಂದ್ರೆ f dash of 3. ಅಟ್ x is equal to a ಅಂದ್ರೆ ಏನು ಬರೆಯೋಣ? f dash of a. That means here x close to 1, here x close to 2, here x close to a ಅಂತ ಬರ್ಕೋತಾ ಇದ್ದೀವಿ. ಹಾಗಾದ್ರೆ what is an heading here? What is an heading is derivative of a function. Derivative of a function at x is equal to a. One particular point ಅಲ್ಲಿ. So derivative of a function at x is equal to a. ಬರೆಯೋಣ ಏನಾಗುತ್ತೆ ಅಂತ. ಸೊ ಓಕೆ, ಗಮನ ಇಟ್ಟು ಕೇಳಿಸ್ಕೋಬೇಕು. ಫಾರ್ಮುಲಾ ತುಂಬಾ ಸಿಂಪಲ್ ಆಗಿದೆ. ಡಿರೈವೇಟಿವ್ ಆಫ್ ಫಂಕ್ಷನ್ ಯಾವುದು? f of x at x is equal to a is given by ಮಕ್ಕಳ ತುಂಬಾ ಸಿಂಪಲ್ ಫಾರ್ಮುಲಾ. ಡಿರೈವೇಟಿವ್ ಆಫ್ f of x at x is equal to a ಪರ್ಟಿಕ್ಯುಲರ್ ಪಾಯಿಂಟ್. ಯಾವ ಪಾಯಿಂಟ್ ಅಲ್ಲಿ? ಈ ಪಾಯಿಂಟ್ ಅಲ್ಲಿ ಡಿರೈವೇಟಿವ್ ಏನಾಗಿರುತ್ತೆ ಫಂಕ್ಷನ್ ಬರಿತಾ ಇದ್ದೀವಿ. at x equals a is given by f dash of a ಅಂತ ಬರಿಲ್ಲ. f dash of x ಅಂದ್ರೆ ಡಿರೈವೇಟಿವ್. ಯಾವ ಪಾಯಿಂಟ್ ಅಲ್ಲಿ? at x is equal to a. this is given by the formula limit x tends to a. limit x tends to a f of x minus f of a divided by x minus a. This is exist. ನೆನಪಲ್ಲಿಟ್ಕೊಳ್ಳಿ ಮಕ್ಕಳ, ಡಿರೈವೇಟಿವ್ ಆಫ್ ಎ ಫಂಕ್ಷನ್ ಅಟ್ x equals a ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಇದ್ರೆ ಫಾರ್ಮುಲಾ ಇಸ್ f dash of a is equal to limit x tends to a f of x minus f of a divided by x minus a. at x is equal to c ಆದ್ರೆ ಫಾರ್ಮುಲಾ ಏನಾಗುತ್ತೆ? at x is equal to c, what is the formula? You can say that a ನಲ್ಲಾದ್ರೆ f dash of a, c ನಲ್ಲಾದ್ರೆ ಏನಾಗುತ್ತೆ? f dash of c is equal to limit x tends to c f of x minus f of c divided by x minus c. ಆದ್ರೆ at x is equal to 5 ಅಂದ್ರೆ ಏನು ಬರೀತೀರಾ ಫಾರ್ಮುಲಾ? then the formula become f dash of 5 is equal to limit x tends to 5 f of x minus f of 5 divided by x minus 5. ಹಾಗಾದ್ರೆ ಇದ್ರ ಮೀನಿಂಗ್ ಏನು? ಒಂದು ಫಂಕ್ಷನ್ ಡಿರೈವೇಟಿವ್ ಎಕ್ಸಿಸ್ಟ್ ಆಗಿದೆ ಅಂದ್ರೆ ಎಲ್ಲಿ? at x equals a. if I say that f of x is differentiable at x is equal to a, we have to use this formula. f dash of a is equal to limit x tends to a f of x minus f of a divided by x minus a. Suppose the function is differentiable at x is equal to c. That means f dash of c is equal to limit x tends to c f of x minus f of c divided by x minus c. Okay, this is what derivative of a function at x is equal to a. For example, ಮಕ್ಕಳ ಗಮನ ಕೊಡಿ ಕೇರ್ಫುಲ್ ಆಗಿ. here the point is there. ಯಾವುದು ಪಾಯಿಂಟ್? x is equal to a. suppose the value of x tends to a from the right side, from the left side. from the left side ಅಂದ್ರೆ x tends to a minus ಅಂತ ಬರೀತೀವಿ. from the right side ಅಂದ್ರೆ x tends to a plus ಅಂತ ಕರಿತೀವಿ. ಹೇಗೆ ನಾವು ಲಿಮಿಟ್ ಎಕ್ಸಿಸ್ಟ್ ಅಂತ ಹೇಳಬೇಕಾದ್ರೆ when do you say that limit exists? when the left hand limit exists, right hand limit exists, limit of a function exist ಅಂತ ಕರಿತೀವಿ. ಹಾಗೆ ಒಂದು ಪಾಯಿಂಟ್ ಅಲ್ಲಿ ಡಿರೈವೇಟಿವ್ ಎಕ್ಸಿಸ್ಟ್ ಆಗಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್ ಎಕ್ಸಿಸ್ಟ್, ರೈಟ್ ಹ್ಯಾಂಡ್ ಡಿರೈವೇಟಿವ್ ಎಕ್ಸಿಸ್ಟ್ ಅಂಡ್ ಬೋತ್ ಮಸ್ಟ್ ಬಿ ಏನಾಗಿರಬೇಕು? ಈಕ್ವಲ್. ಹಾಗಾದ್ರೆ ಹೇಗೆ ಬರೆಯೋದು ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್? ವಾಟ್ ಇಸ್ ದ ಫಾರ್ಮುಲಾ? ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್ ಬರೀತಾ ಇದ್ದೀನಿ LHD. ಏನು LHD ಅಂದ್ರೆ ಮಕ್ಕಳ? ಏನು? ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್. ಫಾರ್ಮುಲಾ ಏನು ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್ಗೆ? f dash of a ಅಂದ್ರೆ ಡಿರೈವೇಟಿವ್, ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್ ಅಂದ್ರೆ L of f dash of a. f dash of a ಅಂದ್ರೆ ಏನು? ಡಿರೈವೇಟಿವ್ ಅಟ್ ಎ ಪಾಯಿಂಟ್. LF dash of a ಅಂದ್ರೆ ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್ ಅಂತ. LF dash of a is given by limit x tends to a minus ಲೆಫ್ಟ್ ಸೈಡ್. ಫಾರ್ಮುಲಾ ಏನಾಗುತ್ತೆ? f of x minus f of a divided by x minus a. ಇಷ್ಟೇ. ಕರ್ಕೋಬೋದಾ? ಸೊ ಹಾಗೆ ಸಿಮಿಲರ್ಲಿ ರೈಟ್ ಹ್ಯಾಂಡ್ ಡಿರೈವೇಟಿವ್ ಹೇಗಾಗುತ್ತೆ ಮಾತಾಡಬೇಕು. ರೈಟ್ ಹ್ಯಾಂಡ್ ಡಿರೈವೇಟಿವ್, ಹೌ ಟು ಫೈಂಡ್ ಔಟ್ ರೈಟ್ ಹ್ಯಾಂಡ್ ಡಿರೈವೇಟಿವ್? ವಾಟ್ ಇಸ್ ದ ಫಾರ್ಮುಲಾ? ಲೆಫ್ಟ್ ಹ್ಯಾಂಡ್ ಅಂದ್ರೆ LF dash of a, ರೈಟ್ ಹ್ಯಾಂಡ್ ಅಂದ್ರೆ ಆರ್ f dash of a is equal to ಏನು ಬರೆಯೋಣ? ಲಿಮಿಟ್ x tends to a plus f of x minus f of a divided by x minus a.
So this is a formula to find out the left hand derivative and this is a formula to find out the right hand derivative. So ಹಾಗಾದ್ರೆ ನೆಕ್ಸ್ಟ್ ಏನೋ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಏನ್ ಸರ್ ಏನು ಹೇಳೋದಕ್ಕೆ ಹೋಗ್ತಾ ಇದ್ದೀರಾ? ಈಗ ನಾವು ಇಲ್ಲಿ ಗಮನ ಇಟ್ಟು ಕೇಳಿಸ್ಕೋಬೇಕು. ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್ ಅಂದ್ರೆ ಇನ್ನೊಂದು ಫಾರ್ಮುಲಾನು ಬರೀಬಹುದು. ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್ ಅಲ್ಲಿ ಎಕ್ಸ್ ಟೆಂಡ್ಸ್ ಟು ಎ ಮೈನಸ್ ಎಚ್ ಅಂತ ಹೇಳಿದೀವಿ, ರೈಟ್. ರೈಟ್ ಹ್ಯಾಂಡ್ ಡಿರೈವೇಟಿವ್ ಅಲ್ಲಿ ಎಕ್ಸ್ ಚೇಂಜಸ್ ಟು ಎ ಪ್ಲಸ್ ಎಚ್ ಅಂತ ಹೇಳಿದೀವಿ. ಹಾಗಾದ್ರೆ ಇದನ್ನ ಇನ್ನೊಂದು ಫಾರ್ಮುಲಾ ಏನ್ ಬರೀಬಹುದು? ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್ ಇಸ್ ಈಕ್ವಲ್ ಟು ಲಿಮಿಟ್ ಎಚ್ ಟೆನ್ಸ್ ಟು 0. ನೋಡಿ ಹಾಗೆ ಏನ್ ಬರೀತಾ ಇದ್ದೀನಿ, ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್ ಏನಾಗಬೇಕು? ಎಫ್ ಆಫ್ ಎ ಮೈನಸ್ ಎಚ್ minus f of a divided by minus h. Right hand derivative ಇನ್ನೊಂದು ಫಾರ್ಮುಲಾ ಇದೆ. Right hand derivative is equal to limit h tends to 0 f of a plus h minus f of a divided by plus h ಅಂತ ಕರಿತೀವಿ. ಸೊ ಹಾಗಾದ್ರೆ ಮಕ್ಕಳ, this is left hand derivative and this is a right hand derivative. My question is, when derivative of function exists, when derivative of function exists, ಯೋಚನೆ ಮಾಡಿ. ನಾನು I am asking that when limit of a function exists, you can say that left hand derivative exists, left hand limit exists, right hand limit exists and both must be equal. Here also, when derivative of a function exists means if LHD exists, RHD exists and LHD is equal to RHD. This is what the concept. ಮಕ್ಕಳ ಅರ್ಥ ಮಾಡ್ಕೋಬೇಕು. This formula is very very important. Derivative of a function at x is equal to a is f dash of a is equal to limit x tends to a f of x minus f of a divided by x minus a. Left hand derivative is given by L f dash of a is equal to limit x tends to a minus f of x minus f of a divided by x minus a. Nothing but LHD is equal to limit h tends to 0. Another formula, f of a minus h minus f of a divided by minus h. And right hand derivative is r f dash of a is equal to limit x tends to a plus f of x minus f of a divided by x minus a. In other words, limit h tends to 0 f of a plus h minus f of a divided by h. ಮಕ್ಕಳ a minus h ಬಂದ್ರೆ ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್, a plus h ಬಂದ್ರೆ ರೈಟ್ ಹ್ಯಾಂಡ್ ಡಿರೈವೇಟಿವ್. ಸೊ ಹಾಗಾದ್ರೆ ಕ್ವಶನ್ಸ್ ಕೇಳ್ತಾರೆ, CET ನಲ್ಲಿ ಇರ್ಬೋದು, JEE ನಲ್ಲಿ ಇರ್ಬೋದು, ಈ ಕಾನ್ಸೆಪ್ಟ್ ಅರ್ಥ ಆಗಲಿ. When do you say that derivative of a function exists? Derivative of a function exists when left hand derivative exists, right hand derivative exists and left hand derivative is equal to right hand derivative. Is it clear? Now recall that first principle formula. ಯಾವುದು? dy by dx is equal to limit h tends to 0 f of x plus h minus f of x divided by h. Derivative of a function at x is equal to a, limit, that means f dash of a is equal to limit x tends to a f of x minus f of a divided by x minus a, and this is left hand derivative and this is right hand derivative. Artha agidya basic? Then we will discuss more things in the next segment. Okay, thank you.